ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರೋ ವಾಲ್ ಹ್ಯಾಂಗಿಂಗ್ನ ತೋರಿಸ್ತಾ ಇದ್ದೀನಿ. ಪಿಕಾಕ್ ವಾಲ್ ಹ್ಯಾಂಗಿಂಗ್ ಅದಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ನನ್ನ ಮಗಳ ಆ್ಯನ್ಯುವಲ್ ಡೇ, ಅದರಲ್ಲಿ ಆ್ಯಕ್ಟರ್ ರಿಷಿ ಕೂಡ ಬಂದಿದ್ದರು. ಅವರ ರಾಮನ ಅವತಾರ ಮೂವಿ ಟೀಸರ್ ಅದೆಲ್ಲ ಬಿಡುಗಡೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದ್ರ ಬಗ್ಗೆ, ನನ್ನ ಮಗಳ ಡ್ಯಾನ್ಸ್ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಈ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ. ಈ ಪಿಕಾಕ್ ವಾಲ್ ಹ್ಯಾಂಗಿಂಗ್ನ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಪ್ಪ ಅಂದರೆ, ಒಂದು ದೊಡ್ಡ ಕಾರ್ಡ್ಬೋರ್ಡ್ ಬೇಕಾಗತ್ತೆ, ಹಾಗೆಯೇ ಒಂದು KG ಶೀಟ್, ಹಾಗೆ ಕಲರ್ ಪೇಪರ್ಸ್ ಬೇಕಾಗತ್ತೆ ಪಿಕಾಕ್ ಮಾಡೋದಕ್ಕೆ. ಬ್ಲೂ ಮತ್ತು ಲೈಟ್ ಬ್ಲೂ ಮತ್ತು ಫೆದರ್ಗೆ ಮಲ್ಟಿ ಕಲರ್ಸ್ ಎಲ್ಲ ಬೇಕಲ್ಲ, ಹಾಗೆ ಕಲರ್ ಶೀಟ್ಸ್ ಕೂಡ ಬೇಕಾಗತ್ತೆ. A4 ಶೀಟ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಮೇಲೆ ನಾವು ಫಸ್ಟು ಪಿಕಾಕ್ನ ಚಿತ್ರನ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಫೇಸ್ನ ಮತ್ತು ಅದ್ರ ಬಾಡಿದನ್ನು ಕಟ್ ಮಾಡಿ ಇಟ್ಕೋಬೇಕು. ಹಾಗೆಯೇ ನೆಕ್ಸ್ಟು KG ಶೀಟ್ ಇರುತ್ತಲ್ಲ, ಅದರಲ್ಲಿ ಫೆದರ್ ಅಂಟಿಸೋದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ಕಟ್ ಮಾಡಿ ಅದನ್ನು ಕೂಡ ಶೇಪ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಇನ್ನೊಂದು ರೆಕ್ಕೆ ಥರ ಅದನ್ನು ಕೂಡ ಕಾರ್ಡ್ಬೋರ್ಡಲ್ಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ನಾವು ಈಗ ಕಲರ್ ಪೇಪರ್ಸ್ನ ಅಂಟಿಸ್ತಾ ಬರಬೇಕು. ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ. ಪಿಕಾಕಿಗೆ ಅದೇ ಒಂಥರ ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ರೆಡಿಯಾಗಿದೆ. ಅದು ಮೂತಿ ಮತ್ತು ತಲೆ ಮೇಲೆ ಇರುತ್ತಲ್ಲ ಕುಚ್ಚು, ಅದಕ್ಕೆ ಪಿಂಕ್ ಅಥವಾ ರೆಡ್ ಯಾವುದಾದ್ರೂ ಹಾಕ್ಬೋದು. ಆ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಫೆದರ್ಗೆ ಇಲ್ಲಿ ಗ್ರೀನ್, ಯೆಲ್ಲೋ, ಲೈಟ್ ಪಿಂಕಿಶ್ ಬರುತ್ತೆ, ಮತ್ತು ಅದು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಇಷ್ಟನ್ನು ನಾನು ಲೀಫ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದ್ರ ಮೇಲೆ ಒಂದು ಈ ಥರ ಅಂಟಿಸ್ಕೊಳ್ತಾ ಬರಬೇಕು ಫೆದರ್ಗೆ. ಇದೇ ಥರ ಒಂದು 18ರಿಂದ 20 ಫೆದರ್ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಒಂದು 3 ಅಥವಾ 6 ಚಿಕ್ಕದಾಗಿ ಮಾಡಿಕೊಂಡು ಇನ್ನು ಉಳಿದಿದ್ದೆಲ್ಲ ಮೀಡಿಯಮ್ ಸೈಜಾಗಿ ಮಾಡ್ಕೋಬೋದು. ನೋಡಿಕೊಂಡು ಮಾಡ್ಕೊಳ್ಳಿ, ನೀವು ಎಷ್ಟು ದೊಡ್ಡ ಶೀಟ್ ಕಟ್ ಮಾಡ್ಕೊಂಡಿರ್ತೀರ ಫೆದರ್ ಅಂಟಿಸೋದಕ್ಕೆ, ಅದಕ್ಕೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಬಿಟ್ಟು ಮಾಡ್ಕೋಬೋದು. ಎಕ್ಸ್ಟ್ರಾ ಬೇಕಾಯಿತು ಅಂದರೆ ಮತ್ತೆ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಕಲರ್ನೂ ಅಂಟಿಸ್ಬಿಟ್ಟು ಲಾಸ್ಟಲ್ಲಿ ಗ್ರೀನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಸೈಡಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು. ಅದು ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫೆದರ್ ಥರನೇ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಫುಲ್ಲು ಸುತ್ತಲೂ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಅದು ಫೆದರ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೆದರ್ ಎಲ್ಲ ರೆಡಿಯಾಗಿದೆ. ಈಗ ಒಂದು 18ರಿಂದ 20 ಬೇಕಾಗತ್ತೆ ನನಗಿಲ್ಲಿ. ಅದಿಷ್ಟನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ಆ ಫೆದರ್ಗೆ ಬೇಕಾಗಿರೋ KG ಶೀಟ್ನ ಕಟ್ ಮಾಡಿಟ್ಕೊಂಡಿರ್ತೀರಲ್ಲ, ಒಂದು ಚಿಕ್ಕದಾಗಿರೋದು 3 ಮಾಡ್ಕೊಂಡಿದ್ದೀನಿ. ಇನ್ನು ದೊಡ್ಡದಿರೋದೆಲ್ಲ ಸೈಡಲ್ಲಿ ಹಚ್ಕೊಂಡು ಮೀಡಿಯಮ್ ಇರೋದನ್ನೆಲ್ಲ ಸೆಂಟ್ರಲ್ಲಿ ನೀವು ಅಂಟಿಸ್ಕೊಳ್ತಾ ಬಂದರೆ ಈ ಫೆದರ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ಎಲ್ಲ ಫೆದರ್ಸ್ನು ಅಂಟಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಅದು ಫುಲ್ ಕಲರ್ಫುಲ್ಲಾಗಿ ಅನಿಸುತ್ತೆ. ಅದು ಅಂಟಿಸೋದು ಕೂಡ ಹೀಗೆ ಅಂಟಿಸ್ಬೇಕು ಅಂತೇನಿಲ್ಲ, ಅದು ಎಲ್ಲೆಲ್ಲಿ ಜಾಗ ಕವರ್ ಆಗುತ್ತೆ ನೋಡಿಬಿಟ್ಟು KG ಶೀಟ್ ಎಲ್ಲೂ ಕಾಣಿಸ್ದೇ ಇರೋ ಥರ ನೀಟಾಗಿ ಅಂಟಿಸ್ಕೊಂಡು ಬಂದರೆ ಆಯಿತು. ಪ್ರತಿಯೊಂದಕ್ಕೂ ನಾನಿಲ್ಲಿ ಗಮ್ ಹಚ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎದ್ದಿರೋ ಥರ ಕಾಣಿಸಿದ್ರೆ ಆ ಫೆದರ್ ಎಲ್ಲ ಇರೋ ಥರ ಚೆನ್ನಾಗಿ ಕಾಣಿಸುತ್ತೆ. ಆ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿದ್ದೀವಲ್ಲ ಸೈಡಲ್ಲಿ, ಅದೊಂಥರ ಲುಕ್ ಕೊಡುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇರೋದನ್ನೆಲ್ಲ ನಾನಿಲ್ಲಿ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಇರೋದನ್ನ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 ಚಿಕ್ಕದಾಗಿತ್ತು, ಸೊ ಅದನ್ನು ನಾನಿಲ್ಲಿ ಫ್ರಂಟಲ್ಲಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ನೋಡಿ. ಈ ರೀತಿಯಾಗಿ ಜೋಡಿಸ್ತಾ ಬಂದರೆ ಫೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನೋಡಿ, ಇವಾಗ ಫೆದರ್ ಪಾರ್ಟ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಒಂದು 5ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಪಿಕಾಕ್ಗೆ ಅದನ್ನು ಅಟ್ಯಾಚ್ ಮಾಡಿದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಾಡಿರೋ ಇಷ್ಟು ಕ್ರಾಫ್ಟ್ ವರ್ಕಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಪಿಕಾಕ್ ಕ್ರಾಫ್ಟ್ ಮಾಡಿರೋದೇ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಅನ್ವಿಕಾ ಅವ್ರ ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಮಾಡಿದ್ದು.
ನಮ್ಮ ಮನೆಯವರು ಕೊಡುವಾಗ ಇದನ್ನು ಮತ್ತೆ ವಾಪಸ್ ಕೊಡ್ತೀರಾ ಅಂತಲೂ ಕೇಳಿದರು. ಅಷ್ಟು ಚೆನ್ನಾಗಿದೆ, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಸ್ಕೂಲ್ಗೆ ಕೊಡೋದಕ್ಕೆ ಮನಸ್ಸಾಗಿರಲಿಲ್ಲ, ಬಟ್ ಆದರೂ ಕೇಳಿದ್ರಿಂದ ಅವ್ರ ಸ್ಕೂಲಲ್ಲಿ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಪಾಪ ಮತ್ತೆ ವಾಪಸ್ ಕಳಿಸಿದ್ದಾರೆ. ಈಗ ನಮ್ಮ ಮನೆಯಲ್ಲೇ ಇದೆ ಇದು ನೋಡಿ. ಅದು ರೆಕ್ಕೆ ಥರ ಇತ್ತಲ್ಲ, ಅದನ್ನು ಕೂಡ ಅಲ್ಲಿ ಫೆವಿಕಾಲಿಂದ ಫಿಕ್ಸ್ ಮಾಡಿಬಿಟ್ಟು ಈಗ ಫೆದರ್ನ ಎಲ್ಲಿ ಅಂಟಿಸೋದು ಅಂತ ನೋಡಿಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಒಂದು 90% ಪಿಕಾಕ್ ಫುಲ್ಲು ಕಂಪ್ಲೀಟ್ ಆದ ಹಾಗೆಯೇ ಅನ್ವಿಕಾ ಅವ್ರ ಮ್ಯಾಮ್ ಕೇಳಿದಾಗ ಪಿಕಾಕ್ ಮಾಡಲಿಕ್ಕೆ ನನಗೆ ಆಗುತ್ತೋ ಇಲ್ವೋ ಅಂತ ನಾನೇ ಅಂದ್ಕೊಂಡ್ಬಿಟ್ಟಿದ್ದೆ. ಇದನ್ನು ಒಂದು ಫೋಟೋ ಕಳಿಸಿದ್ರು, ಇದೇ ಥರ ಮಾಡಬೇಕು ಅಂತ ಹೇಳಿದ್ರು. ಬಟ್ ಆ ಫೋಟೋ ಕಳಿಸಿದ್ದಕ್ಕಿಂತ ನನಗಿದೇ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಮೇಲೆ ಕೂಡ ಡಿಸೈನ್ ಅದು ಕುಚ್ಚು ಥರ ಬಂದಿರುತ್ತಲ್ಲ, ಅದಕ್ಕೆ ಸ್ಕೆಚ್ ಪೆನ್ನಲ್ಲೇ ಬರೆದ್ಬಿಟ್ಟು ಅದಕ್ಕೆ ಗ್ಲಿಟರಿಂದ ನಾನು ಸ್ವಲ್ಪ ಶೈನಿಂಗ್ ಬರೋ ಥರ ಮಾಡಿದೆ. ಹಾಗೆ ಪಿಕಾಕ್ ಕೂತಿರೋ ಥರ ಇದೆ ಅಲ್ವಾ, ಅದಕ್ಕೋಸ್ಕರ ರೆಂಬೆ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೆಂಬೆಗೆ ಶೇಪ್ ಇದೇ ಥರ ಬರಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಅದೇ ಉಳಿದಿರೋ ಕಾರ್ಡ್ಬೋರ್ಡಲ್ಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬ್ಲ್ಯಾಕ್ ಶೀಟಿಂದ ಫುಲ್ ಕವರ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಶೀಟ್ ಎಲ್ಲ ಹಚ್ಬಿಟ್ಟು ಅದು ಒಂದು ರೆಂಬೆ ಥರ ಮಾಡ್ತಾಯಿದ್ದೀನಿ. ಬ್ರೌನ್ ಇದ್ದರೆ ಹಚ್ಬೋದು, ನನ್ನ ಹತ್ರ ಬ್ಲ್ಯಾಕ್ ಇತ್ತು, ಸೊ ಹಾಗಾಗಿ ಬ್ಲ್ಯಾಕ್ ಹಾಕಿದ್ದೀನಿ. ನೋಡಿ, ಈ ಥರ ರೆಂಬೆ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ರೆಂಬೆ ಮೇಲೆ ಪಿಕಾಕ್ ಕೂತಿರೋ ಥರ ಅದು ಮಧ್ಯದಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಮ್ ಎಲ್ಲ ನೀಟಾಗಿ ನೋಡಿ ಹಾಕ್ಕೊಳ್ಳಿ. ಗ್ಲೂ ಗನ್ ಏನಾದರೂ ಇತ್ತು ಅಂದರೆ ಅದರಿಂದ ಫಿಕ್ಸ್ ಮಾಡ್ಬೋದು. ಸ್ವಲ್ಪ ಸ್ಟೆಪ್ಲರ್ ಎಲ್ಲಾದರೂ ಮಾಡೋಕ್ಕೆ ಜಾಗ ಇತ್ತಂದರೆ ಮಾಡ್ಬೋದು, ಯಾಕಂದರೆ ಅದು ವೆಯ್ಟ್ ಇರುತ್ತಲ್ವ ಪಿಕಾಕು, ಅದರಿಂದ ಈ ರೀತಿಯಾಗಿ ನಾನು ಅಂಟಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಪಿಕಾಕ್ ರೆಡಿ ಆಗಿದೆ. ಇದ್ರ ಫೈನಲ್ ಲುಕ್ ಹೇಗೆ ಕಾಣ್ತಾ ಇದೆ ನೋಡಿ. ಗೋಲ್ಡನ್ ಮತ್ತು ಸಿಲ್ವರ್ ಕುಂದನಿಂದ ಅಲ್ಲಲ್ಲಿ ನಾನು ಹಾಗೆ ಅಂಟಿಸಿದ್ದೀನಿ, ಮತ್ತು ಪೇಪರ್ ಫ್ಲವರ್ ಕೂಡ ಮಾಡಿ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ ನಾನು ಮಾಡಿರೋ ಪಿಕಾಕ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನಿಲ್ಲಿ ನನ್ನ ಮಗಳ ಸ್ಕೂಲ್ನಲ್ಲಿ ನಡೆದಿರ್ತಕ್ಕಂಥ ಆ್ಯನ್ಯುವಲ್ ಡೇ ಫಂಕ್ಷನ್ದು ಫೋಟೋಸ್ ಮತ್ತು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಭರತನಾಟ್ಯ ಡ್ಯಾನ್ಸ್ ಇತ್ತು ಈ ಸಲ. ನೋಡಿ ಹೇಗೆ ರೆಡಿ ಆಗಿದ್ದಾಳೆ, ಹೇಗೆ ಕಾಣ್ತಾ ಇದ್ದಾಳೆ ನನ್ನ ಮಗಳು. ನನ್ನ ಮಗಳಿಗೆ ವೆಸ್ಟರ್ನ್ ಡ್ಯಾನ್ಸ್ಗಿಂತ ಭರತನಾಟ್ಯ ಅಂದರೆ ತುಂಬಾ ಇಷ್ಟ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೀನಿ, ಬಟ್ ಭರತನಾಟ್ಯಕ್ಕೆ ಸೇರಿಸ್ಬೇಕು ಅಂದರೆ ಅವಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ರು. ಹಾಗಾಗಿ ನೆಕ್ಸ್ಟ್ ಇಯರಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾಳಲ್ಲ, ಆವಾಗಿಂದ ಭರತನಾಟ್ಯಕ್ಕೆ ಹಾಕೋಣ ಅಂತ. ಏನು ಬೇಕು ನೋಡಿ. ನನ್ನ ಮಗಳು ಮತ್ತು ಅವಳ ಫ್ರೆಂಡ್ ಹರ್ಷಾಲಿ ಅಂತ ಇಬ್ರಿಗೂ ನಾನು ರೆಡಿ ಮಾಡಿದೆ. ಹೇಗೆ ಕಾಣ್ತಾ ಇದ್ದಾರೆ ಇಬ್ಬರು ಬೊಂಬೆಗಳು? ನನಗಂತೂ ತುಂಬಾ ಖುಷಿ ಆಯಿತು ಅವ್ರಿಗೆ ರೆಡಿ ಮಾಡೋದು ಎಲ್ಲ. ಹಾಗೆಯೇ ಈ ಫಂಕ್ಷನ್ಗೆ ಅರ್ಜುನ ಅವಾರ್ಡ್ ತಗೊಂಡಿರ್ತಕ್ಕಂಥ ಶ್ರೀಮತಿ ಶೋಭಾ ನಾರಾಯಣ್ ಅವ್ರನ್ನ ಇನ್ವೈಟ್ ಮಾಡಿದರು. ಹಾಗೆಯೇ ಕನ್ನಡ ಫಿಲ್ಮ್ ಆ್ಯಕ್ಟರ್ ರಿಷಿ ಮತ್ತು ಫಿಲ್ಮ್ ಡೈರೆಕ್ಟರ್ ವಿಕಾಸ್ ಪಂಪಾಪತಿ ಅವರನ್ನು ಕೂಡ ಇನ್ವೈಟ್ ಮಾಡಿದರು. ಅವರು ಕೂಡ ಮಕ್ಕಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಖುಷಿ ಕೂಡ ನನಗೆ. ಸೊ ಹಾಗಾಗಿ ನನಗೆ ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸ್ ಇರೋರೆಲ್ಲರೂ ಕೂಡ ನನ್ನ ಶಾಲಾ ದಿನಗಳಿಂದ ನನ್ನ ಜೊತೆ ಇರುವಂಥದ್ದು. ಸೊ ಹಾಗಾಗಿ ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅವರ ಮಹತ್ವ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಬಹಳ ಮಕ್ಕಳುಗಳಿಗೆ ಇವತ್ತು ನಾನು ನೋಡಿದಾಗಲೂ ಅದೇ ಒಂದು ಸಂತೋಷ. ಈ ಮೊಬೈಲ್ ಫೋನ್ಗಳನ್ನ ಇಟ್ಕೊಳ್ಳೋದನ್ನ ನಾನು ನೋಡ್ತೀನಿ, ವಿಚ್ ಇಸ್ ವೆರಿ ಗುಡ್. ಅಂದರೆ ಟೆಕ್ನಾಲಜಿಕಲಿ ಆಲ್ರೆಡಿ ಬಹಳ ಅಡ್ವಾನ್ಸ್ ಆಗಿದೆ. ನಮ್ಮ ಜನ್ರೇಷನ್ಗೂ ಇವಾಗಿನ ಜನ್ರೇಷನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಬಟ್ ಮೊಬೈಲ್ ಫೋನ್ ಜೊತೆಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಹಾಗಾಗಿ ಔಟ್ ಆಫ್ ಕನ್ಸರ್ನ್ ಒಂದೇ ಒಂದು ಮಾತು ನಾನು ಹೇಳೋದು, ಎಲ್ಲ ಮಕ್ಕಳು ಹೀಗೆ ರಿಷಿ ಅವ್ರು ಕೂಡ ಮಾತಾಡಿಬಿಟ್ಟು ಅವ್ರ ಚೈಲ್ಡ್ಹುಡ್ ಬಗ್ಗೆನೂ ತುಂಬ ನೆನ್ಪು ಮಾಡಿಕೊಂಡ್ರು. ಸ್ಕೂಲ್ ಫಂಕ್ಷನಿಗೆ ಬಂದಿದ್ದರಿಂದ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಮಕ್ಕಳನ್ನೆಲ್ಲ ನಾವು ಮಧ್ಯಾಹ್ನನೇ ರೆಡಿ ಮಾಡಿ ಕಳಿಸಿದ್ವಿ. 3:30ಗೆಲ್ಲ ಬಿಡಬೇಕು ಸ್ಕೂಲ್ ಹತ್ರ ಅಂತ ಹೇಳಿದರು. ಎಲ್ಲ ಗೆಸ್ಟ್ಗಳ ಸ್ಪೀಚು ಮತ್ತು ಅವಾರ್ಡೆಲ್ಲ ಕೊಡೋ ಅಷ್ಟೊತ್ತಿಗೆ ಸ್ಪೋರ್ಟ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ 9 ಮೇಲೆ ಆಗೋಯ್ತು. ನನ್ನ ಮಗಳ ಡ್ಯಾನ್ಸ್ ಇವಾಗ ಶುರುವಾಗಿದೆ. 9 o'clock ಅಷ್ಟೊತ್ತಿಗೆಲ್ಲ ನಿದ್ದೆ ಬಂದುಬಿಟ್ಟಿತ್ತು ಏನೋ ಚಿಕ್ಕ ಮಕ್ಕಳಿಗೆಲ್ಲ. ಆದರೂ ಕೂಡ ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಇವ್ರ ಸಾಂಗ್ ಬಂದುಬಿಟ್ಟು ವರವೀಣಾ ಪುಸ್ತಕಧಾರಿಣಿ ಅಂತ ಇದೆ. ಈ ಸಾಂಗಿಗೆ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು. ಹಾಗೆಯೇ ಎಲ್ಲ ಮಕ್ಕಳು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಲೇಟ್ ಆಗಿದ್ದರಿಂದ ನನಗೆ ಎಲ್ಲ ಡ್ಯಾನ್ಸ್ಗಳನ್ನೂ ನೋಡೋದಕ್ಕಾಗಲಿಲ್ಲ. ಅನ್ವಿಕಾ ಅವ್ರ ಡ್ಯಾನ್ಸ್ ಬರೋದಕ್ಕೂ ಮುಂಚೆ ಒಂದು 5-6 ಡ್ಯಾನ್ಸ್ ಮುಗ್ದಿತ್ತು ಅನಿಸುತ್ತೆ, ಅದಿಷ್ಟನ್ನು ಮಾತ್ರ ನೋಡಿದ್ವಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು ಎಲ್ಲ ಮಕ್ಕಳು ಕೂಡ. ತುಂಬ ಮೆಸೇಜ್ ಕೊಡೋ ಥರ ಇತ್ತು ಎಲ್ಲ ಡ್ಯಾನ್ಸ್ಗಳು.
ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೂ ನೋಡ್ಬೋದಾಗಿತ್ತು. ಬಟ್ ಇವರು ಡ್ಯಾನ್ಸ್ ಮುಗಿದ ತಕ್ಷಣ ನಾವು ಕರ್ಕೊಂಡು ಬಂದುಬಿಟ್ವಿ. ಯಾಕಂದರೆ ಚಿಕ್ಕ ಮಕ್ಕಳಲ್ವಾ, ತುಂಬ ಹೊತ್ತು ಅದೇ ಕಾಸ್ಟ್ಯೂಮಲ್ಲಿ ಇರ್ತಾರೆ ಮತ್ತು ಅವ್ರಿಗೂ ಟಯರ್ಡ್ ಆಗಿರುತ್ತೆ ತುಂಬಾ. ಹಾಗಾಗಿ ಅವಳನ್ನು ಕರ್ಕೊಂಬಂದಿದ್ದಾಯಿತು. ನಮ್ಮ ಮನೆಯವ್ರು ಕೂಡ ಅಲ್ಲೇ ಕೆಳಗಡೆ ಹೋಗಿದ್ದಾರೆ, ಸ್ಟೇಜ್ ಹತ್ರನೇ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಅಲ್ಲಿ. ಈ ಥರ ಒಂದು ಫಂಕ್ಷನ್ ಮಾಡೋದಕ್ಕೆ ಅವರು ಕೂಡ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ. ನನ್ನ ಮಗಳು ತುಂಬ ದಿನದಿಂದನೇ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಬಟ್ ಅವಳಿಗೆ ಮುಂಚೆ ಬೇರೆ ಸಾಂಗಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು, ಯಾವುದು ಎಂಜಾಮಿ ಅಂತ ಬರುತ್ತಲ್ಲ. ಅವಳಿಗೆ ನನಗೆ ಆ ಸಾಂಗ್ ಬೇಡ, ನಾನು ಭರತನಾಟ್ಯಗಾದರೆ ಹೋಗ್ತೀನಿ, ಇಲ್ಲಾಂದರೆ ಬೇಡ ಅಂತ ಹೇಳಿ ಮತ್ತೆ ಹಠ ಮಾಡಿದ್ಲು. ಸೊ ಹಾಗಾಗಿ ಮತ್ತೆ ಇದೇ ಡ್ಯಾನ್ಸ್ಗೆ ಸೇರಿಸ್ಕೊಂಡಿದ್ರು. ಅವಳಿಗೆ ಭರತನಾಟ್ಯ ಸ್ಟೆಪ್ ಎಲ್ಲ ಅಷ್ಟೊಂದು ಬರೋದಿಲ್ಲ, ಆದರೂ ಕೂಡ ಪ್ರಾಕ್ಟೀಸ್ ಎಲ್ಲ ಮಾಡಿದಾಳಲ್ವಾ, ಅವಳು ಖುಷಿ ಹೇಗಾದರೂ ಮಾಡಲಿ ಅಂತ ಹೇಳ್ಬಿಟ್ಟು ಅವಳು ಯಾವುದು ಹ್ಞೂ ಅಂತಾಳೋ ಅದಕ್ಕೆ ಸೇರಿಸಿದ್ದಾಯಿತು. ಇಲ್ಲಿ ಸರಸ್ವತಿಗೆ ಡ್ಯಾಶ್ ಹೊಟ್ಬಿಡ್ತಾಳೆ ಅನಿಸುತ್ತೆ ಇಲ್ಲಿ. ಹೌದು. ಆಮೇಲೆ ಸರಸ್ವತಿ ನೋಡಿ ಈ ಕಡೆ ಕಳಿಸ್ತಾರೆ ನನ್ನ ಮಗಳನ್ನ. ಹೀಗೆ ಅವಳ ಆ್ಯನ್ಯುವಲ್ ಡೇ ಫಂಕ್ಷನ್ ಕೂಡ ಮುಗೀತು. ಹಾಗೆಯೇ ನಮ್ಮ ವಿಡಿಯೋ ಕೂಡ ಮುಗೀತಾ ಬಂತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ವಿಡಿಯೋ? ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.